ಧನುರಾಶಿಯವರಿಗೆ ಏನು ಗ್ರಹಗಳು ತೊಂದರೆ ಮಾಡ್ತಾ ಇರುವಂಥದ್ದು, ರಾಹು ಗ್ರಹ ಒಂದು ತೊಂದರೆ ಮಾಡ್ತಾ ಇದ್ದಾನೆ. ರಾಹುಗೆ ಸಂಬಂಧಪಟ್ಟಂಥದ್ದು ಮಾಡ್ಕೊಳ್ಳಿ. ಇನ್ನು ಸಾಮಾನ್ಯವಾಗಿ ರವಿ ಮತ್ತು ವಕ್ರ ಶನಿ ದೃಷ್ಟಿ ಕೂಡ ಇರೋದ್ರಿಂದ ಮತ್ತು ಶುಕ್ರನ ನೀಚ ಸ್ಥಾನದಲ್ಲಿ ಕೂಡ ಇರೋದ್ರಿಂದ ನೀವು ಕೂಡ ಶುಕ್ರ ರವಿಗೆ ಮತ್ತು ವಕ್ರ ಶನಿಗೆ ಸಂಬಂಧಪಟ್ಟಂತಹ ಪೂಜೆಗಳನ್ನು ಅವಶ್ಯಕವಾಗಿ ಮಾಡ್ಕೊಳ್ಳಿ. ಇದರಿಂದ ಅನುಕೂಲಗಳನ್ನು ನೀವು ಪಡ್ಕೊಳ್ಬೋದು. ಯಾವ್ಯಾವ ವಿಚಾರ ಒಂದು ತಿಳ್ಕೊಳ್ಳಿ. ಉದ್ಯೋಗ ವ್ಯಾಪಾರದಲ್ಲಿ ವಿಚಾರ, ಅಪ್ಪ ಮಕ್ಕಳಲ್ಲಿ ಮನಸ್ತಾಪಗಳಾಗಿ ಮನೆ ಬಿಟ್ಟು ಹೋಗ್ಬಿಡ್ತಾರೆ ಮಕ್ಕಳು. ಈ ರೀತಿ ಏನಾದರೂ ಆಗ್ತಾ ಇತ್ತು ಅಂದರೆ ನಿಮಗೆ ಪದೇ ಪದೇ ಅಪ್ಪ ಮಕ್ಕಳಲ್ಲಿ ತೊಂದರೆಗಳು ಆಗ್ತಾಯಿದ್ವು. ಆಸ್ತಿ ವಿಚಾರದಲ್ಲಿ ಮಗ ಎಗರೋಡಿಗೆ ಎಷ್ಟೋ ಜನ ನಾವು ನೋಡ್ತಾ ಇರ್ತೀವಿ. ಅಪ್ಪ ಏನೋ ಸಂಪಾದನೆ ಮಾಡಿರೋದು, ಅವರ ತಂದೆ ಮುತ್ತಾತರು ಸಂಪಾದನೆ ಮಾಡಿರ್ತಾರೆ. ಇವರು ನಾನೇನೋ ಬೇರೆ ಬಿಸ್ನೆಸ್ ಮಾಡ್ತೀನಿ ಅಂತೇಳಿ ಅದನ್ನು ಮಾರಾಟ ಮಾಡಿಬಿಡ್ತಾರೆ. ಈ ರೀತಿಯಲ್ಲಿ ಆಗುತ್ತೆ. ತಂದೆಗೆ ಇಷ್ಟ ಇರಲ್ಲ, ಮಕ್ಕಳು ಮಾರಾಟ ಮಾಡಬೇಕು ಅಂತ ಇರ್ತಾರೆ. ಅಥವಾ ತಂದೆ ನಾನು ಬೇರೆ ಬಿಸ್ನೆಸ್ ಮಾಡಬೇಕು ಅಂತ ಮಾರಾಟ ಮಾಡಬೇಕು, ಮಕ್ಕಳು ಸೈನ್ ಮಾಡ್ತಾ ಇರಲ್ಲ. ಇವೆಲ್ಲ ತೊಂದರೆಗಳು ಕೂಡ ಆಗ್ತಾ ಇರುತ್ತೆ. ಹಾಗಾಗಿ ನೀವು ಈ ಕುಜನಿಗೆ ಸಂಬಂಧಪಟ್ಟಂತಹ ಪೂಜೆಗಳನ್ನು ಮಾಡ್ಕೊಳ್ಳುವಂಥದ್ದು. ಈ ಕಾಳಾಸ್ತ್ರೀನಿಗೆ ಹೋಗಿ ಕುಜನಿಗೆ ಈಗ ಅಥವಾ ಏನಾದರೂ ಕುಕ್ಕೆ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಎಲ್ಲ ಕುಟುಂಬದ ಸಮೇತ ಹೋಗಿ ಪೂಜೆ ಪುನಸ್ಕಾರಗಳು ಮಾಡ್ಕೊಂಡು ಬನ್ನಿ, ದರ್ಶನ ಮಾಡ್ಕೊಂಡು ಬನ್ನಿ, ಅನುಕೂಲಗಳನ್ನು ಪಡ್ಕೊಳ್ಬೋದು.